ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಬೆಂಗಳೂರಿನ ಬಸವನಗುಡಿಯ ಕಲಾಭವನದಲ್ಲಿ 22 ಸ್ತ್ರೀ ಶಕ್ತಿ ಸಂಘಗಳ ಒಕ್ಕೂಟದಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮ ವಿಶೇಷವಾಗಿ ನಡೆಯಿತು. ಈ ಬಗ್ಗೆ ಡೀಟೇಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಬೆಂಗಳೂರಿನಲ್ಲಿ ನಿಸರ್ಗ ಮಹಿಳಾ ಮತ್ತು ಮಕ್ಕಳ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಮಹಿಳಾ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು. ಇದರ ಅಂಗವಾಗಿ 22 ಸ್ತ್ರೀ ಶಕ್ತಿ ಸಂಘಗಳ ಸದಸ್ಯರು ಹಾಗೂ ಇತರ ಮಹಿಳೆಯರು ಭಾಗವಹಿಸಿದ್ರು. ಕಾರ್ಯಕ್ರಮದಲ್ಲಿ ನೃತ್ಯ, ಭರತನಾಟ್ಯ, ಹಾಡು ಎಲ್ಲವೂ ಸಭಿಕರನ್ನ ರಂಜಿಸಿತ್ತು. ಇದರ ಜೊತೆ ನಿಸರ್ಗ ಮಹಿಳಾ ಮತ್ತು ಮಕ್ಕಳ ಚಾರಿಟಬಲ್ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀಮತಿ ನಾಗಮ್ಮ ವೆಂಕಟೇಶ್ ಮೂರ್ತಿಯವರು ಕಾರ್ಯಕ್ರಮದ ಜವಾಬ್ದಾರಿ ಹೊತ್ತಿದ್ರು. 50 ರೂಪಾಯಿಯಿಂದ ಸಂಘವನ್ನು ಕಟ್ಟಿ ಇಂದು 2 ಲಕ್ಷದವರೆಗೂ ಸಾಲ ಸೌಲಭ್ಯಗಳನ್ನು ನೀಡುತ್ತಾ ಸುಮಾರು 25ಕ್ಕೂ ಹೆಚ್ಚು ಸಂಘದ ಮುಖ್ಯಸ್ಥರಾಗಿ ನಾಗಮ್ಮರವರು ಗುರುತಿಸಿಕೊಂಡಿದ್ದಾರೆ. ನಮ್ಮೂರಲ್ಲೇ ನಾನು ಮೊದಲನೇ ವಿದ್ಯಾವಂತೆಯಾದೆ, ಮೊದಲನೇ ಡಾಕ್ಟರ್ ಆದೆ. ಇವತ್ತು ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ನೋಡಿ ಈ ವೇದಿಕೆಗೆ ಬಂದೆ. ನಮ್ಮ ತಂದೆ ಆ ಶಿಕ್ಷಣ ಕೊಡದೆ ಹೋಗಿದ್ರೆ ಎಲ್ಲೋ ಯಾರನ್ನೋ ಮದುವೆ ಮಾಡಿಕೊಂಡು ಮಕ್ಕಳನ್ನ ಎತ್ಕೊಂಡು ಸಂಸಾರ ನೀಗಿಸ್ಕೊಂಡು ಗಂಡನಿಗೆ ಎಲ್ಲರೂ ಸಪೋರ್ಟ್ ಮಾಡ್ತೀವಲ್ವಾ, ಮಾಡಿಕೊಂಡು ಅವನ ಯಶಸ್ಸೇ ನಮ್ಮ ಯಶಸ್ಸು, ಅವನ ಒಳ್ಳೆತನ ನಮ್ದು ಒಳ್ಳೆಯದು ಅಂತ ಅನ್ಕೊಂಡು ಖಂಡಿತವಾಗಿಯೂ ಇರ್ತಿದ್ವಿ. ಇದೇ ವೇಳೆ ಸಮಾಜದಲ್ಲಿ ಹೆಣ್ಣಿನ ಮಹತ್ವ ಹೇಗಿದೆ ಅನ್ನೋದನ್ನು ಸಂಸದ ಹಾಗೂ ಪದ್ಮಶ್ರೀ ಪುರಸ್ಕೃತರಾದ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರು ತಮ್ಮದೇ ರೀತಿಯಲ್ಲಿ ವ್ಯಾಖ್ಯಾನಿಸಿದರು. ಇವತ್ತು ನಿಸರ್ಗ ಮಹಿಳಾ ಮತ್ತು ಮಕ್ಕಳ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡಿರೋದು ಬಹಳ ಅನನ್ಯವಾದದ್ದು ಮತ್ತು ಅರ್ಥಪೂರ್ಣವಾದದ್ದು. ಯಾಕೆಂದರೆ ಇವತ್ತು ಈ ಸಮಾಜದಲ್ಲಿ ನಮ್ಮ ದೇಶದಲ್ಲಿ ಈ ಭಾರತ ದೇಶದ ಪ್ರಗತಿಗೆ ಮಹಿಳೆಯರ ಸಮಪಾಲು ಕೂಡ ಇದೆ. ಸೊ ಆ ದೃಷ್ಟಿಯಲ್ಲಿ ನಾವು ಇವತ್ತು ಭಾರತದ ಶಕ್ತಿ ಮಹಿಳೆಯರ ಶಕ್ತಿ ಕೂಡ ಆಗಿದೆ. ಈ ಸಂದರ್ಭದಲ್ಲಿ ಸ್ತ್ರೀ ಸಂಘದ ಮಹಿಳೆಯರನ್ನು ಗೌರವಿಸಲಾಯಿತು. ಹಾಗೂ ನಿಸರ್ಗ ಮಹಿಳಾ ಮತ್ತು ಮಕ್ಕಳ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಹೆಣ್ಣು ಮಕ್ಕಳಿಗೆ ಸ್ವಾವಲಂಬನೆಯ ಪಾಠ ಹೇಳಿಕೊಟ್ಟಿರುವ ಶ್ರೀಮತಿ ನಾಗಮ್ಮರವರು ತಮ್ಮ ಅನುಭವವನ್ನು ತಮ್ಮದೇ ರೀತಿಯಲ್ಲಿ ಹಂಚಿಕೊಂಡ್ರು. ನಮ್ಮ 15-16 ವರ್ಷದಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ. ನಮ್ಮ ಮಹಿಳೆಯರು ತುಂಬ ಒಂದು ತಿಂಗಳಿಂದ ಸಿದ್ಧತೆಗಳನ್ನ ಮಾಡಿಕೊಂಡು ತುಂಬ ವಿಜೃಂಭಣೆಯಿಂದ ನಡೆಸ್ಕೊಟ್ಟಿದ್ದಾರೆ. ಹೇಳಬೇಕಂದ್ರೆ ನಮ್ಮ ಸ್ತ್ರೀಶಕ್ತಿ ಸಂಘ 50 ರೂಪಾಯಿಯಿಂದ ಸ್ಟಾರ್ಟ್ ಮಾಡಿದ್ದು ಇದುವರೆಗೂ ನಾವು ನಡ್ಸ್ಕೊಂಡು ಬರ್ತಾ ಇರೋದು 0.5% ಹಂಗೆ ನಮ್ಮಲ್ಲೇ ಬೆಳೆಸ್ಕೊಂಡು ನಾವೇನೇ 2 ಲಕ್ಷವರೆಗೂ ನಾವು ಲೋನ್ ಮುಖಾಂತರ ಕೊಟ್ಟು ಮಕ್ಕಳಿಗೆ ಏನೋ ಒಂದು ಆರೋಗ್ಯ ಸರಿ ಇಲ್ಲದೆ ಇರೋದು ಆ ಥರದ್ದೆಲ್ಲ ಮಾಡೋದಕ್ಕೆ ಪಾಪ ಅವ್ರು ಸಣ್ಣದು ಕೂಡಿಟ್ಟು ತುಂಬ ಒಳ್ಳೆ ಕೆಲಸ ಮಾಡ್ತಾರೆ. ಸಂಘದಿಂದ ಅವ್ರಿಗೆ ತುಂಬ ಒಳ್ಳೆಯದಾಗ್ತಾ ಇದೆ. ಅದರಲ್ಲೂ ನಮ್ಮ ಸಂಘದಲ್ಲಿ ತುಂಬ ಪ್ರಾಮಾಣಿಕ ಅಧ್ಯಕ್ಷರು ಪದಾಧಿಕಾರಿಗಳಿದ್ದಾರೆ. ನಾವೀಗ ಹೆಚ್ಚು ಕಮ್ಮಿ 30 ಸಂಘದಲ್ಲೂ ಒಂದೇ ಒಂದು ಸಂಘನೂ ಡಿಪಾರ್ಟ್ ಇಲ್ದಿರ ಕಟ್ಕೊಂಡು ಬರೀ 50 ರೂಪಾಯಿಂದ ಶುರು ಆಗಿದ್ದು ಇವತ್ತು 2 ಲಕ್ಷದವರೆಗೂ 0.5% ತೊಗೊಂತಾರೆ. ಬ್ಯಾಂಕಿಗೆ ಹೋದ್ರೂ ನಮಗೆ 1% ಬಡ್ಡಿ ಬೀಳುತ್ತೆ. ಇವ್ರದೇ ಸಂಘದಲ್ಲಿ ಈಗ ಒಟ್ಟಾರೆ ಮಹಿಳಾ ದಿನಾಚರಣೆಯ ಅಂಗವಾಗಿ ಟ್ರಸ್ಟ್ನ ವತಿಯಿಂದ ನಡೆದ ಕಾರ್ಯಕ್ರಮ ಯಶಸ್ವಿಯಾಗಿ ಮುಕ್ತಾಯಗೊಂಡಿದ್ದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಮಹಿಳೆಯರಿಗೆ ಹೊಸ ಹುರುಪು ಶಕ್ತಿಯನ್ನು ನೀಡಲಾಗಿದೆ. ಗಿರೀಶ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.